ಜನತೆಯ ಮನಸ್ಥಿತಿ ಇತ್ತೀಚೆಗೆ ಹೇಗೆ ಹಾಳಾಗ್ತಾ ಇದೆ ಅನ್ನೋದಕ್ಕೆ ಟೀ ಚೆನ್ನಾಗಿಲ್ಲ ಇಷ್ಟೇ ಹೇಳಿದ್ದು. ಟೀ ಚೆನ್ನಾಗಿಲ್ಲ ಅಂದಿದ್ದಕ್ಕೆ ರಕ್ತ ಬರೋ ಹಾಗೆ ಹಲ್ಲೆ ಮಾಡಿದಾನೊಬ್ಬ ಮೆಜೆಸ್ಟಿಕ್ನಲ್ಲಿ. ಟೀ ಚೆನ್ನಾಗಿಲ್ಲ ಅಂದಿದ್ದಕ್ಕೆ ಬುರುಡೆ ಓಪನ್ ಆಗೋ ಹಾಗೆ ರಕ್ತ ಬರುವಂತೆ ಹಲ್ಲೆ ಆಗಿದೆ. ಟೀ ಶಾಪ್ ಸಿಬ್ಬಂದಿಯವರು BMTC ಚಾಲಕನ ಮೇಲೆ ಹಲ್ಲೆ ಮಾಡಿದ್ದಾರೆ. ಮೂಗಪ್ಪ ಎಂಬ ಚಾಲಕನ ಮೇಲೆ ಹಲ್ಲೆ ಮಾಡಿದ್ದಾರೆ. ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಲ್ಲಿ ನಡೆದಿರೋ ಘಟನೆ. ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ನಲ್ಲಿ FIR ಆಗಿದೆ. ಹಲ್ಲೆ ಮಾಡಿದ್ದ ಗುರುರಾಜ್ ಅನ್ನೋನನ್ನು ಬಂಧಿಸಿದ್ದಾರೆ ಪೊಲೀಸರು. ಮಾತಿಗೆ ಮಾತು ಬೆಳೆದಿರುತ್ತೆ, ಆದರೆ ಕರ್ತವ್ಯದಲ್ಲಿರ್ತಕ್ಕಂಥ ಒಬ್ಬ ಸಿಬ್ಬಂದಿಯ ಮೇಲೆ ಈ ಪರಿಪ್ರಮಾಣದಲ್ಲಿ ಹಲ್ಲೆ ಮಾಡ್ತಾರೆ ಅಂತಂದರೆ ಅದೇನಪ್ಪ ಮೆಜೆಸ್ಟಿಕ್ ಅರ್ಥನೇ ಆಗಲ್ಲ. ಅಲ್ಲಿ ಯಾರು ಹೆಂಗೆ ಬಿಹೇವ್ ಮಾಡ್ತಾರೆ ಅಂತಲೇ ಹೇಳೋಕ್ಕಾಗಲ್ಲ ಮೆಜೆಸ್ಟಿಕ್ಕಲ್ಲಿ. ಪಾಪ ನೋಡಿ, ಅಲ್ಲಿ ಹೊಡೆದಾಗ ನೋಡಬೇಕಾಗಿತ್ತು, ತಲೆಯಿಂದ ಬುರುಡೆಯಿಂದ ಎಲ್ಲ ರಕ್ತ ಬರ್ತಾ ಇತ್ತು. ಈಗ ಟೀ ಚೆನ್ನಾಗಿ ಮಾಡಿಲ್ಲಪ್ಪ ಅಂತ ಹೇಳೋದು ತಪ್ಪ? ಅಷ್ಟಕ್ಕೇ ಎಲ್ಲ ಕಸ್ಟಮರ್ಸ್ ಎಲ್ಲ ಹೊಟ್ಟೋಗ್ತಾರೆ ಅಂತಕ್ಕಂಥ ಸಿಟ್ಟಿಗಿರಬೇಕು. ಬಟ್ ಇಂಥವ್ರಿಗೆಲ್ಲ ಅಲ್ಲಿ ಅಂಗಡಿ ಇಟ್ಕೊಳ್ಳೋಕ್ಕೆ ಬಿಡಬಾರ್ದು. ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ಬೇಕು, ಖಾಲಿ ಮಾಡಿಸ್ಬೇಕು ಅಂಗಡಿನ. ಈ ಥರ ಮನಸ್ಥಿತಿ ಇರೋರು ನಾಳೆ ಇನ್ನೂ ಇಬ್ಬರಿಗೆ ಹೊಡಿತಾರೆ. ಕೊನೆಗೀಗ ಅದು ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ನಲ್ಲಿ FIR ಕೂಡ ಆಗಿದೆ, ದೂರು ಕೊಟ್ಟಿದ್ದಾರೆ, FIR ಆಗಿದೆ. ಗುರುರಾಜನ್ ಅವನು ಯಾರೋ ಒಬ್ಬ ಹೊಡೆದವನು, ಅವನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮೇಡಮ್, ಡಿಪೋದಿಂದ ಬಂದೆ, ಮೆಜೆಸ್ಟಿಕ್ ಪ್ಲಾಟ್ಫಾರ್ಮು ಹಾಕಿಬಿಟ್ಟು ಟೀ ಕುಡಿಯೋಣ ಅಂತೇಳಿ ಇಳಿದ್ವಿ ಕೆಳಗಡೆ. ವಾಶ್ರೂಮ್ಗೆ ಹೋಗ್ಬಂದು ಟೀ ಕುಡಿಯೋಕಂತ ಹೋಗಿದ್ವು. ಟೀ ಕುಡಿಯೋಕೆ ಹೋಗ್ಬಿಡ್ದಾನೆ, ಟೀ ಕುಡಿಯೋಕೆ ನಮ್ಮ ಫ್ರೆಂಡ್ ಬಂದ ಆ ಕಡೆಯಿಂದ, ಬೇರೆ ಡಿಪೋದವ್ರವರು ಬರೋದಕ್ಕನ್ನ ಅವನೇನಂದ ಟೀ ಕುಡಿಸ್ಬಾ ಅಂತ ಕೂಗ್ತಾ ಇದ್ದ. ಇಲ್ಲ, ಇಲ್ಲಿ ಚೆನ್ನಾಗಿಲ್ಲ, ಪಕ್ಕ ಟೀ ಅಂಗಡಿಗೆ ಹೋಗೋಣ ಬಾ ಅಂತಂದೆ. ಇಷ್ಟು ಅಂದಿದ್ದಕ್ಕನ್ನ ಗಲಾಟೆಗೆ ಮಾಡಿದ್ದಾನೆ ಮೇಡಮ್. ಹಾಂ, ಡೈಲಿ ಅಲ್ಲೇ ಕುಡಿತಾ ಇದ್ದು ರೀ. ಆದ್ರೆ ಇವ್ನು ಹುಡುಗ ಬೆಳಗಿರ್ತಿದ್ದ, ಮಧ್ಯಾಹ್ನವಾಗಿ ಬೇರೆದವ್ರು ಬರ್ತಾರೆ. ಅವನು ಇವ್ನು ಚೆನ್ನಾಗಿ ಕೊಡೋದು, ಟೀ ಚೆನ್ನಾಗಿ ಮಾಡಿದ್ದಿಲ್ಲ, ಬೇಡ ಅಂತೇಳಿ ಪಕ್ಕದ ಅಂಗಡಿಗೆ ಹೋಗ್ತಾ ಇದ್ವು. ಅವನು ಎಷ್ಟಕ್ಕನ್ನ ಹಾಗೆ ನಮ್ಮ ಅಂಗಡಿಗೆ ಯಾಕೆ ಹಿಂಗಂದು ಹಂಗಂದು ಅಂತೇಳ್ಬಿಟ್ಟು ಹೊಸದಾಗಿ ಮಾತಾಡಿದ್ಕೆ ನಾವು ಬೇಡ ಅಂತ ಆ ಅಂಗಡಿಗೆ ಹೋಗ್ತಿದ್ದಕ್ಕೆ ಗಲಾಟೆ ಮಾಡಿಬಿಟ್ಟ ನೋಡಿ. ಅಲ್ಲಿ ಗುಟ್ಕಾ ಅದೆಲ್ಲ ಸೇಲ್ ಮಾಡ್ತಾ ಇದ್ರಂತೆ, ಅಲ್ಲಿ ತಗೊಳ್ಬೇಡಿ, ಇನ್ನೊಂದು ಅಂಗಡಿಗೆ ಹೋಗಿ ಅಂತ ಕಸ್ಟಮರ್ಗಳನ್ನ ಕಳಿಸ್ತಾ ಇದ್ರು. ಅದಕ್ಕೆ ಸಿಟ್ಟಾಗಿ ಹೊಡೆದಿದ್ದಾರೆ ಅಂತಿದ್ದಾರೆ. ಇಲ್ಲ ಸರ್, ಏನೂ ಇಲ್ಲ, ಆ ಥರ ಏನೂ ಇಲ್ಲ. ನಾವೇನು ಗುಟ್ಕಾದ ಬಗ್ಗೆ ನಾವೇನು ಇದನ್ನು ಮಾತಾಡಿಲ್ಲ. ಮಾರ್ತಾನೆ ಸರ್ ಅವನು. ನಾವು ಇಲ್ಲೇ ಪಕ್ಕದಾಗ ಅದಾನ ರೀ, ಅವ್ನು ಕೇಳಿ ಇಲ್ಲೇ ನಾವು ಪಕ್ಕದ ಅಂಗಡಿ ಟೀ ಕುಡಿಯೋಕೆ ಹೋಗೋಣ ಬಾ ಅಂತೇಳಿ ಅಷ್ಟೇ ಅಂದಿದ್ದಕ್ಕೆ ಗಲಾಟೆ ಮಾಡಿದ್ದಾನೆ. ಮೇಡಮ್, ಕೋಲ್ ತೊಗೊಂಡು ಹೊಡೆದಿದ್ದ ಅವನು. ದೊಡ್ಡದೊಂದು ಇದೈತೆ ಆಡ್ತಾರ, ಅದನ್ನು ತೊಗೊಂಡು ತಲೆಗೆ ಹೊಡೆದ. ತಲೆಗೆಲ್ಲ ಇಲ್ಲಿ ಹೊಲಿಗೆ ಬಿದ್ದ ಮೇಡಮ್, 11 ಹೊಲಿಗೆ ಕಂಪ್ಲೀಟಲ್ಲಿ ಇದನ್ನು ಟಚ್ ಆಗ್ಯಾವ ಅಂತೇಳಿ. ಅವರು ಎಲ್ಲ ಸ್ಕ್ಯಾನಿಂಗ್ ಮಾಡೋಕ್ಕೆ ಮತ್ತು ಇದನ್ನು ರಿಪೋರ್ಟ್ ಕೊಟ್ಟರು. ಕಂಪ್ಲೀಟಲ್ಲಿ ಅದೇ ಸರ್, ಅವ್ರದ್ದೆಲ್ಲ ಇದನ್ನು ಟೀ ಅಂಗಡಿದೆಲ್ಲ ಹೆಸರು ಮೆನ್ಷನ್ ಮಾಡ್ಯಾವು ಅಷ್ಟೇ, ಮತ್ತೇನಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಂಡ. ಪ್ರಕಾಶ್, ಇದೇನಾದರೂ ಹಳೆ ವೈಷಮ್ಯ ಆ ಥರದ್ದೇನಾದರೂ ಕಾರಣ ಇತ್ತಾ ಅಂತ? ಕೇವಲ ಟೀ ಚೆನ್ನಾಗಿಲ್ಲ, ಬೇರೆ ಅಂಗಡಿಗೆ ಹೋಗೋಣ ಬಂದಿದ್ದಕ್ಕೇ ಈ ಪರಿಪ್ರಮಾಣದಲ್ಲಿ ಹೊಡಿತಾರ? 11 ಹೊಲಿಗೆ ಬೀಳ ಹಾಗೆ? ಅರವಿಂದ್, ಈ ಹಿಂದೆ ಯಾವುದೇ ವೈಷಮ್ಯ ಅನ್ನುವಂಥದ್ದು ಆ ಥರದ್ದು ಏನೂ ಇರಲಿಲ್ಲ. ಇವತ್ತು ಮೂಗಪ್ಪ ಅನ್ನುವಂತಹ BMTC ಚಾಲಕ ನೇರವಾಗಿ ಬೇರೆ ರೂಟ್ನಿಂದ ಈ ಒಂದು ಮೆಜೆಸ್ಟಿಕ್ನ ಪ್ಲಾಟ್ಫಾರ್ಮ್ಗೆ ಬರ್ತಾರೆ. ಅಲ್ಲಿ ಅವರ ಸ್ನೇಹಿತರೊಬ್ಬರು ಸಿಗ್ತಾರೆ, ಅವ್ರ ಜೊತೆನೇ ಡ್ಯೂಟಿ ಮಾಡಿದಂಥವ್ರು ಈಗ ಬೇರೆ ಡಿಪೋಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರು ತುಂಬ ದಿನಗಳಾದ ಬಳಿಕ ಸಿಕ್ಕಿರ್ತಾರೆ. ಅಲ್ಲೇ ಪಕ್ಕದ ಪ್ಲಾಟ್ಫಾರ್ಮ್ಗೆ ಹೋಗಿ ಟೀಯನ್ನು ಕುಡಿಯೋದಕ್ಕೆ ಹೋಗ್ತಾರೆ. ಆದರೆ ಅವರ ಸ್ನೇಹಿತರು ಇಲ್ಲಿ ಟೀ ಸರಿ ಮಾಡೋದಿಲ್ಲ, ಬೇರೆ ಕಡೆ ಹೋಗೋಣ ಅಂತೇಳಿ ಅವರ ಸ್ನೇಹಿತರಿಗೆ ಹೇಳ್ತಾರೆ. ಇದರಿಂದ ಕೋಪಗೊಂಡಂತಹ ಅಲ್ಲಿನ ಟೀ ಅಂಗಡಿಯ ಸಿಬ್ಬಂದಿ ಗುರುರಾಜ್ ಕೇವಲ 6 ತಿಂಗಳ ಹಿಂದೆ ಅಷ್ಟೇ ಕೆಲಸಕ್ಕೆ ಸೇರ್ಕೊಂಡಿರ್ತಾನೆ. ಆತ ಶಿವಮೊಗ್ಗ ಆ ಭಾಗದ ಅವನು ಅನ್ನುವಂಥದ್ದು ಈಗ ಮಾಹಿತಿ ಕೂಡ ಲಭ್ಯವಾಗಿದೆ. ಸೊ ಆ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆಯುತ್ತೆ. ಆನಂತರ ಇಬ್ಬರು ಕೈ ಮಿಲಾಯಿಸ್ತಾರೆ. ಆ ಸಂದರ್ಭದಲ್ಲಿ ಆತ ಟೀ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಗುರುರಾಜು ಏಕಾಏಕಿ ಈ ಒಂದು ಚಾಲಕ ಮೂಗಪ್ಪನ ಮೇಲೆ ಹಲ್ಲೆಯನ್ನು ಮಾಡ್ತಾನೆ. ಅದರಲ್ಲಿ ಕೂಡ ತಲೆ ಭಾಗಕ್ಕೆ ಹೊಡಿತಾನೆ. ಅಲ್ಲಿದ್ದಂಥವ್ರು ಬಿಡಿಸೋದಕ್ಕೆ ಅಂತ ಹೋಗ್ತಾರೆ, ಆದರೂ ಕೂಡ ಆತನ ಸಿಟ್ಟು ಕಡಿಮೆ ಆಗೋದಿಲ್ಲ. ಆತನ ತಲೆಗೆ ತೀವ್ರವಾಗಿ ಪೆಟ್ಟಾಗುತ್ತೆ. ಆನಂತರ ರಕ್ತಸ್ರಾವ ಆಗುತ್ತೆ. ಕೂಡಲೇ ಅಲ್ಲಿನ ಒಂದು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾರೆ. ಅದಾದ ಬಳಿಕ ಬ್ಯಾಂಡೇಜನ್ನು ಸುತ್ತಕೊಂಡೆ ನೇರವಾಗಿ ಪೊಲೀಸ್ ಠಾಣೆಗೆ ಬಂದು ದೂರನ್ನು ಕೊಡ್ತಾನೆ. ಆನಂತರ ಆತನ ಮಾಲೀಕ ಯಾರಿದ್ರು, ಟೀ ಅಂಗಡಿಯ ಮಾಲೀಕರು, ಆತನನ್ನು ಕೂಡ ಠಾಣೆಗೆ ಕರೆದು ವಿಚಾರಿಸಿದ್ರು. ಆನಂತರ ಆತನ ಬಗ್ಗೆ ಕೂಡ ಒಂದಿಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಈಗಾಗಲೇ ಹಲ್ಲೆ ಮಾಡಿರುವಂತಹ ಗುರುರಾಜನನ್ನು
ಉಪ್ಪಾರಪೇಟೆ ಪೊಲೀಸರು ಈಗ ಬಂಧನವನ್ನು ಮಾಡಿದ್ದಾರೆ. ಜೊತೆಗೆ ಆತನಿಂದ ಯಾಕೆ ಹಲ್ಲೆಯನ್ನು ನಡೆಸಿದ್ರಿ ಅನ್ನುವಂಥದ್ದನ್ನು ಕೂಡ ಹೇಳ್ತಿದ್ದಾರೆ. ಕ್ಷಣಿಕ ಕೋಪದಿಂದ ಆಗಿರುವಂತಹ ಈ ಘಟನೆ ಈಗ BMTC ಆಡಳಿತ ಮಂಡಳಿಯವರು ಕೂಡ ಪ್ರತ್ಯೇಕ ದೂರನ್ನು ನೀಡೋದಕ್ಕೆ ಇದೀಗ ಮುಂದಾಗಿದ್ದಾರೆ. ಸದ್ಯ ಈ ಒಂದು ಚಾಲಕನ ಆರೋಗ್ಯ ಸ್ಥಿತಿ ಚೆನ್ನಾಗೇ ಇದೆ. ಆದರೆ ಈ ರೀತಿಯ ಘಟನೆಗಳು ಮುಂದೆ ಆಗಬಾರ್ದು, ಅಲ್ಲಿದ್ದಂತಹ ಎಲ್ಲ ಟೀ ಅಂಗಡಿಗಳಿಗೂ ಕೂಡ ಒಂದು ಎಚ್ಚರಿಕೆಯನ್ನು ನೀಡಬೇಕು ಅನ್ನುವಂಥದ್ದನ್ನು ಆಗ್ರಹ ಮಾಡಿದ್ದಾರೆ. ಅರವಿಂದ್. ರೈಟ್ ಪ್ರಕಾಶ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.